ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ರಮೇಶ್ ಭಟ್ ಸರ್ ಹೇಳ್ಬಿಟ್ಟಿದ್ದಾರೆ. ಆದರೆ ನನಗೆ ಏನು ಮುಖ್ಯವಾಗಿ ಅನಿಸಿದ್ದು ಅಂತಂದರೆ, ಈ ಭಾವತೀರ ಯಾನ ಅನ್ನೋ ಒಂದು ಟೈಟ್ಲ್ ಏನಿದೆ, ನಾವು ಈ ಸಿನಿಮಾದಲ್ಲಿ ಏನು ಅಭಿನಯ ಮಾಡಿದ್ದೀವೋ ಅದಕ್ಕೆ ತುಂಬ ಕರೆಕ್ಟಾಗಿ ಸೂಟ್ ಆಗೋವಂಥ ಒಂದು ಟೈಟ್ಲ್ ಇದು ಅಂತ ತುಂಬ ಖುಷಿ ಆಯಿತು. ನನಗೂ ಕುತೂಹಲ ಆಯಿತು, ಏನಿರ್ಬೋದು ಇವರು. ಅವರು ಇನ್ವಿಟೇಷನಲ್ಲಿ ಹೊಸ ಚಿಗುರು ಹಳೆ ಬೇರು ಅಂತ ಏನೋ ಹಾಕಿದ್ರು, ಅದೇನಾ ಏನು ಟೈಟ್ಲ್ ಅಂತ ನಂಗೆ ಕನ್ಫ್ಯೂಸ್ ಆಗಿ ಹೋಗಿತ್ತು. ಆಮೇಲೆ ಅಥವಾ ನಾನು ಅದು ಹೊಸ ಬೇರು ಹಳೆ ಚಿಗುರು ಅಂತ ಆಗ್ಬೋದಾ ಅಂತಲೇ ಯೋಚನೆ ಮಾಡಿದೆ. ಕಡೆಗೆ ನೋಡಿದ್ರೆ ಇದು ಇಷ್ಟು ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಆ್ಯಕ್ಟ್ ಏನು ಮಾಡಿದ್ವೋ ಅದು ಇದು ಪೂರ್ತಿ ಹೇಳ್ಬಿಡುತ್ತೆ, ಈ ಟೈಟ್ಲೇ ಹೇಳ್ಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ಭಾವನೆಗಳು ಈ ಸಿನಿಮಾದಲ್ಲಿ ತುಂಬಿದೆ. ಮತ್ತು ತೇಜಸ್ ಆಗಲಿ ಮತ್ತು ಮಯೂರೇ ಆಗಲಿ, ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಕ್ಲಿಯರಾಗಿ ಗೊತ್ತು ಅವ್ರಿಗೆ. ನಾವು ಹಳಬ್ರು, ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಇವ್ರ ಥರ ಎಕ್ಸ್ಪೀರಿಯನ್ಸ್ ಖಂಡಿತ ಸಿನಿಮಾದಲ್ಲಿ ಇಲ್ಲ. ಬಟ್ ನಮ್ಮ ಮನಸ್ಸಲ್ಲಿ ಒಂದು ಅಹಂ ಅಂತ ಅನ್ಬೋದಾ ಅಥವಾ ಗೊತ್ತಿಲ್ಲ, ಆ ಥರ ನಮಗೇನೋ ಗೊತ್ತಿದೆ ಜಾಸ್ತಿ ಅನ್ನೋದೊಂದು ಇರುತ್ತಲ್ಲ, ಅದೆಲ್ಲ ಎಲ್ಲ ಹೊಟ್ಟೋಯ್ತು, ಪೂರ್ತಿ ಹೊಟ್ಟೋಯ್ತು. ಆ ಮೆಥಡ್ ಆ್ಯಕ್ಟಿಂಗ್ ಅನ್ನೋದು ಏನು ಅಂತ ನಾನು ಇವರಿಂದ ಕಲಿತೆ. ನನಗೇನು ಗೊತ್ತಾಗಿದ್ದು ಅಂದರೆ, ನಾವು ಯಾವುದೇ ವಯಸ್ಸಲ್ಲೂ ಕೂಡ ಏನಾದರೂ ಕಲಿತಾನೆ ಇರಬೇಕು. ಎಲ್ಲಿ ನಾವು ಕಲ್ತಿದ್ದೀವಿ ಎಲ್ಲ ಮುಗಿದೋಯ್ತು, ನಮಗೆ ತುಂಬ ಕಲ್ತು ಬಿಟ್ಟಿದ್ದೀವಿ ಅಂತಂದರೆ ಪುಟಕ್ಕಂತ ಇನ್ನೊಂದು ಏನೋ ಒಂದು ಕಲಿಯುವಂಥದ್ದು ಸಿಗುತ್ತೆ. ಅದು ನನಗೆ ಈ ಒಂದು ತಂಡದಿಂದ ಸಿಕ್ತು. ಅದಕ್ಕೋಸ್ಕರ ನಾನು ತೇಜಸ್ ಮತ್ತು ಮಯೂರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ, ಒಂಥರ ಪ್ಯಾಷನ್. ಅವರು ನೋಡಿದ್ರೆ ನಂಗೆ ಗೊತ್ತಾಯಿತು. ಸುಮಾರು ನಾನು ಮಾಡಿರೋದು ಕಡಿಮೆ ಸಿನಿಮಾ ಆದರೂ ಆ ಸಿನಿಮಾಗಳಲ್ಲಿ ನೋಡಿರೋದು ಏನು ಅಂತಂದರೆ, ಲಾಸ್ಟ್ ಮೊಮೆಂಟಲ್ಲಿ ಅಲ್ಲಿ ಕೂತ್ಕೊಂಡು ಡೈಲಾಗ್ ಬರೀತಿರ್ತಾರೆ, ಹೇಗೆ ಸೀನ್ಗಳನ್ನು ಮಾಡ್ಕೋಬೇಕು ಅಂತ ಅಲ್ಲಿ ಮಾಡ್ಕೋತಿರ್ತಾರೆ. ಹೋಮ್ವರ್ಕ್ ಅನ್ನೋದು ಮಾಡೇ ಇರಲಿಲ್ಲ. ಆದರೆ ಇವರು ಪಕ್ಕ ಹೋಮ್ವರ್ಕ್, ಅವ್ರು ಅದನ್ನೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ರು, ಆ ಚಾರ್ಟ್ ಹಾಕ್ಕೊಂಡು ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಆ ಥರದ್ದೆಲ್ಲ ಪ್ರತಿಯೊಂದು ಅಂಶನೂ ಅವ್ರು ಅಲ್ಲಿ ಪೇಪರ್ ಮೇಲೆ ಹಾಕ್ಕೊಂಡು ಬಂದಿದ್ರು. ಮತ್ತು ಸರ್ ಹೇಳಿದಾಗ ಬೆಳಗ್ಗೆ ಬೇಗನೆ ಶುರು ಮಾಡ್ತಾಯಿದ್ರು. ಅದ್ರ ಥರ ನಮಗೇನು ಕಷ್ಟ ಅಂತಾನೆ ಅನ್ನಿಸ್ಲಿಲ್ಲ. ನಮಗೆ ಯೂಶ್ವಲಿ ನಾನು 8 ಗಂಟೆಗೆ ಮುಂಚೆ ಎಲ್ಲೂ ಶೂಟಿಂಗಿಗೆ ಹೋಗಿದ್ದೇ ಇಲ್ಲ. ಇಲ್ಲಿ ಬಂದು ನನ್ನನ್ನು ಪೂರ್ತಿ ಚಟುವಟಿಕೆ ಆಗಿಟ್ಟಿದ್ರು. ತುಂಬ ಖುಷಿ ಕೊಟ್ಟು, ನನ್ನ ಪಾತ್ರ ಕಡಿಮೆನೇ ಇದ್ದರೂ ಕೂಡ ಮನಸ್ಸಿಗೆ ನನಗಂತೂ ಮುಟ್ಟಿತು. ಆ ಪಾತ್ರದ ಭಾವನೆಗಳು ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಟ್ಟು. ಮತ್ತು ರಮೇಶ್ ಸರ್ ಜೊತೆ ಮಾಡೋಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಪರ್ಸ್ನಲಿ ತುಂಬ ಖುಷಿ. ಯಾಕೆಂದರೆ ಇವರಂಥ ಹಿರಿಯ ಅನುಭವಿ ನಟರ ಜೊತೆ ಮಾಡೋದು ಕೆಲಸ ಅಂದರೆ ಅದೊಂದು ಅದೃಷ್ಟನೇ. ಆ ಅದೃಷ್ಟ ನನಗೆ ಈ ಸಿನಿಮಾದಿಂದ ಸಿಕ್ತು. ಈ ಸಿನಿಮಾಗೆ ನಿಜವಾಗ್ಲೂ ಮಾಧ್ಯಮ ಮಿತ್ರರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಅದು ಚೆನ್ನಾಗಿ ಗೆಲ್ಲೋ ಹಾಗೆ ಮಾಡಬೇಕು, ಗೆಲ್ಲೋ ಥರ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ.